ಎಲ್ಲರಿಗೂ ನಮಸ್ಕಾರ. ನಿಮ್ಮನೇಲಿ ವೈಫೈ ಇದೆಯಾ? ವೈಫೈ ಇದ್ದರೆ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ರಾತ್ರಿ ಮಲಗಬೇಕಾದ್ರೆ ವೈಫೈ ಆಫ್ ಮಾಡ್ತಾ ಇಲ್ವಾ? ಹಾಗೆ ಆನ್ ಮಾಡಿಬಿಟ್ಟೆ ಮಲಗ್ತಾ ಇದ್ದೀರಾ? ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ನಿಮಗೆ ತಿಳಿದಲೇ ಮಾಡ್ತಾ ಇರುವಂತಹ ತಪ್ಪಿಂದ ನಿಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಹೌದು, ವೈಫೈಯಿಂದ ರೇಡಿಯೇಷನ್ಸ್ ಬರುತ್ತೆ, ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯನೇ. ಬೆಳಗ್ಗೆ ಹೊತ್ತು ಅಷ್ಟು ಅಫೆಕ್ಟ್ ಆಗಲ್ಲ. ಏನಕ್ಕೆ ಅಂದರೆ ನಾವು ಬೆಳಗ್ಗೆ ಏನೊಂದು ಕೆಲಸ ಮಾಡ್ತಿದ್ದೆ, ನಿದ್ದೆ ಮಾಡ್ತಿರಲ್ಲ, ನಮ್ಮ ನಿದ್ದೆನ ಡಿಸ್ಟರ್ಬ್ ಮಾಡುತ್ತೆ ಅದರಿಂದ ಬರುವಂಥ ರೇಡಿಯೇಷನ್ಸ್. ರಾತ್ರಿ ಹೊತ್ತು ನೀವು ವೈಫೈನ ಆಫ್ ಮಾಡ್ದಲ್ಲೇ ಮಲಗಿದ್ರೆ ಅದರಿಂದ ಬರ್ತಾ ಇರುವಂತಹ ರೇಡಿಯೇಷನ್ಸ್ ನಮ್ಮ ನಿದ್ರೆನ ಕೆಡಿಸುತ್ತೆ, ನಿದ್ರಾಹೀನತೆ ಸಮಸ್ಯೆ ಬರುತ್ತೆ. ವೈಫೈಯಿಂದ ಬರುವಂಥ ರೇಡಿಯೇಷನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಿಂದ ನಮ್ಮ ಬ್ರೈನ್ ಫಂಕ್ಷನ್ ಕೂಡ ಸ್ಲೋ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ರಿಪೇರ್ ಮಾಡುವಂಥ ಸೆಲ್ಸ್ನು ಡ್ಯಾಮೇಜ್ ಮಾಡುತ್ತೆ. ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಇದೆ, ಕೊನೆಗೆ ಅಲ್ಝೈಮರ್ ಕೂಡ ಬರುತ್ತೆ, ಅಂದರೆ ಮರವಿನ ಕಾಯಿಲೆ ಕೂಡ ಬರುತ್ತೆ. ಏನಕ್ಕೆ ಅಂದರೆ ವೈಫೈಯಿಂದ ಬರುವಂಥ ರೇಡಿಯೇಷನ್ಸ್ಗೆ EMFಗೆ ನಾವು ಎಕ್ಸ್ಪೋಸ್ ಆಗೋದ್ರಿಂದ ಇದೆಲ್ಲ ತೊಂದರೆಗಳು ಆಗುತ್ತೆ. ಇದಕ್ಕೇನು ಪರಿಹಾರ? ತುಂಬ ಸಿಂಪಲ್. ರಾತ್ರಿ ಹೊತ್ತು ನೀವು ಮಲಗೋಕ್ಕಿಂತ ಮುಂಚೆ ವೈಫೈನ ಆಫ್ ಮಾಡ್ಬಿಟ್ಟು ಮಲಗಿ, ಅಷ್ಟೇ. ನಿಮ್ಮ ಸೆಲ್ನು ಕೂಡ ನಿಮ್ಮ ದಿಮ್ ಕೆಳಗೆ ಇಟ್ಕೊಳ್ಳೋದು, ಮಂಚದ ಪಕ್ಕದಲ್ಲೇ ಇಟ್ಕೊಳ್ಳೋದು, ಹೀಗೆಲ್ಲ ಮಾಡಬೇಡಿ. ಅದನ್ನ ಆದಷ್ಟು ದೂರದಲ್ಲಿ, ಅಂದರೆ ಬೇರೆ ರೂಮಲ್ಲೇ ಇಟ್ಬಿಟ್ಟು ಬಂದು ಮಲಗಿ. ಮಲಗೋಕ್ಕೆ 1 ಗಂಟೆ ಮುಂಚೆಯಿಂದನೇ ವೈಫೈ ಫೋನ್ ಎಲ್ಲನೂ ಆಫ್ ಮಾಡಿಬಿಟ್ಟು ಪ್ರಶಾಂತವಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹೋಗಿ ಮಲಗಿ. ಖಂಡಿತವಾಗ್ಲೂ ಗಾಢರಿದ್ದರೆ ತುಂಬ ಒಳ್ಳೆ ನಿದ್ರೆ ಬರುತ್ತೆ. ನಿಮ್ಮನೇಲಿ ವೈಫೈ ಇದ್ದರೆ ಇನ್ನು ಮುಂದೆ ಮಲಗೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಆಫ್ ಮಾಡಿಬಿಟ್ಟು ಮಲಗಿ. ನಿಮ್ಮ ಫ್ರೆಂಡ್ಸ್ ಮನೇಲಿ ವೈಫೈ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದಂತ ಮರಿಬೇಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.